ಬೆಳಗಾವಿಯಲ್ಲಿ ಬ್ಯಾಂಕ್ ಸಿಬ್ಬಂದಿಯಿಂದಲೇ ಹಣ ಲೂಟಿ ಹೊಡೆದಿರುವಂತಹ ಒಂದು ಪ್ರಕರಣ ದಾಖಲಾಗಿದೆ. ಬೆಳಗಾವಿಯಲ್ಲಿ ಆಗಿರೋದು ಇದು ಕೋಆಪರೇಟಿವ್ ಬ್ಯಾಂಕಿನ ಕಥೆ. ಗೋಕಾಕ್ನಲ್ಲಿ ಬ್ಯಾಂಕ್ ಸಿಬ್ಬಂದಿಯೇ ಹಣ ಲೂಟಿ ಹೊಡೆದಿದ್ದಾರೆ ಅನ್ನುವಂಥದ್ರ ಬಗ್ಗೆ ಆರೋಪ ಕೇಳಿ ಬಂದಿದೆ. ಮಹಾಲಕ್ಷ್ಮಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿಗೆ ವಂಚಿಸಿದವರ ವಿರುದ್ಧ ಈಗ ದೂರು ಕೂಡ ದಾಖಲಾಗಿದೆ. ಸಾಲದ ರೂಪದಲ್ಲಿ ಕೋಟ್ಯಾಂತರ ಹಣ ಪಡ್ಕೊಂಡು ವಂಚನೆ ಮಾಡಿದಾರಂತೆ. ಫಿಕ್ಸ್ಡ್ ಡೆಪಾಸಿಟ್ ಹಣದ ಮೇಲೆ ಸಾಲ ಅಂತ ಹೇಳಿ ವಂಚನೆ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗ ಪ್ರಕರಣ ದಾಖಲಾಗಿದೆ. 2021ರಿಂದ 24ರವರೆಗೆ ಸಿಬ್ಬಂದಿ 13 ಜನರಿಂದ ಲೂಟಿ ಮಾಡಿದ್ದಾರೆ. ಈ ಕಡೆ ಹಣನೂ ಇಲ್ಲ, ಸಾಲನೂ ಇಲ್ಲ, ಸಾಲ ಮರುಪಾವತಿನೂ ಆಗದೆ ಇದಕ್ಕೆ ಕಂಗಾಲಾಗ್ಬಿಟ್ಟಿದ್ದಾರೆ ಪಾಪ ಅಲ್ಲಿನ ಗ್ರಾಹಕರು. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಸಹದೇವ್ ಮಾನೆ ನೀಡ್ತಾರೆ. ಸಹದೇವ್, ಯಾರೆಲ್ಲ ಶಾಮೀಲಾಗಿದ್ದಾರೆ ಇದರಲ್ಲಿ? ಸುಮಾರು ಎಷ್ಟು ಲೂಟಿ ಹೊಡೆದಿದ್ದಾರೆ ಇವರು? ರೆಹಮಾನ್, ಇದೇನು ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಗರದಲ್ಲಿರುವಂತಹ ಮಹಾಲಕ್ಷ್ಮಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಏನಿದೆ, ಇಲ್ಲಿ ಇವರು ಒಂದು ಪ್ಲಾನ್ ಅನ್ನ ಮಾಡ್ಕೊಳ್ತಾರೆ. ಮೊದಲಿಗೆ ಠೇವಣಿಯನ್ನು ಇಡಿಸ್ಕೊಳ್ತಾರೆ. ಅದರ ಜೊತೆಗೆ ಈ ಪಿಗ್ಮಿ ಕಲೆಕ್ಟ್ ಕೂಡ ಮಾಡಿ ಸುಮಾರು ಒಂದು 7 ಕೋಟಿ ರೂಪಾಯಿಯನ್ನ ಬ್ಯಾಂಕ್ ಅಲ್ಲಿ ಠೇವಣಿಯನ್ನಾಗಿ ಸಂಗ್ರಹಿಸ್ತಾರೆ. ಇದಾದ ಬಳಿಕ ಈ ಒಂದು 7 ಕೋಟಿ ರೂಪಾಯಿ ಹಣದ ಮೇಲೆನೆ ಓರ್ವ ಸಿಬ್ಬಂದಿ ಮತ್ತು ಅವರ ಸಂಬಂಧಿಗಳು 14 ಜನ ಸೇರ್ಕೊಂಡು ಒಟ್ಟು 74 ಕೋಟಿ ರೂಪಾಯಿ ಸಾಲವನ್ನ ಪಡೆದುಕೊಳ್ತಾರೆ. 2021ರಿಂದ 2024ರವರೆಗೂ ಈ ಒಂದು ಸಾಲವನ್ನ ತೆಗೆದುಕೊಳ್ತಾ ಹೋಗ್ತಾರೆ. ಮತ್ತೆ ಸಾಲವನ್ನ ಮರುಪಾವತಿ ಮಾಡಿ ಅನ್ನುವಂತಹ ಮನವಿಯನ್ನ ಬ್ಯಾಂಕ್ನವ್ರು ಮಾಡಿಕೊಂಡ್ರು ಕೂಡ ಯಾವುದೇ ರೀತಿಯಾದಂತಹ ಸ್ಪಂದನೆ ಮಾಡೋದಿಲ್ಲ. ಈಗ ಹಣವನ್ನ ತೆಗೆದುಕೊಂಡು ಇವರೆಲ್ಲ ಕೂಡ ಪರಾರಿಯಾಗಿದ್ದಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ಇನ್ನೊಂದು ಕಡೆ ಠೇವಣಿ ಹಣ ಎಲ್ಲವನ್ನೂ ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದ್ದಂತೆ ಯಾರೆಲ್ಲ ಠೇವಣಿದಾರರಿದ್ರು ಅವರು ಕೂಡ ಬ್ಯಾಂಕಿಗೆ ಮುತ್ತಿಗೆ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ಇದರ ಜೊತೆಗೆ ಬ್ಯಾಂಕ್ನ ಯಾರು ಅಧ್ಯಕ್ಷ ಇದ್ರು, ಆಡಳಿತ ಮಂಡಳಿ ಅಧ್ಯಕ್ಷ ಯಾರಿದ್ರು, ಅವರು ಕೂಡ ಈಗ ಗೋಕಾಕ್ನ ನಗರ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಿಸಿದ್ದಾರೆ. ಅದರ ಜೊತೆಗೆ ಇದೇ ಶುಕ್ರವಾರ ದಿನದಂದು ಯಾರೆಲ್ಲ ಠೇವಣಿದಾರರಿದ್ರು ಅವರೆಲ್ಲರೂ ಕೂಡ ಪೊಲೀಸ್ ಠಾಣೆಗೆ ಬರಬೇಕು, ಯಾರ ಬಳಿ ದಾಖಲೆಗಳಿದಾವೆ ಅವೆಲ್ಲವನ್ನು ತೋರಿಸ್ಬೇಕನ್ನುವಂತ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಈ ಒಂದು ಬ್ಯಾಂಕ್ ನ ಆಡಳಿತ ಮಂಡಳಿ ಯಾರೆಲ್ಲ ಇದ್ರು, ಈ ಒಂದು ಹಣವನ್ನ ಯಾರು ಸಿಬ್ಬಂದಿ ಲಪಟಾಯಿಸಿದ್ದಾರೆ ಆತನ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಮತ್ತು ಆತನ ಆಸ್ತಿ ಏನಿದೆ ಅದನ್ನ ಮುಟ್ಟುಗೋಲು ಹಾಕೊಂಡು ಈ ಒಂದು ಬ್ಯಾಂಕಿಗೆ ಹಣವನ್ನ ಕಟ್ಸ್ಕೊಂಡು ಠೇವಣಿದಾರರಿಗೆ ಹಣ ಕೊಡ್ಬೇಕನ್ನುವಂತ ನಿಟ್ಟಿನಲ್ಲೂ ಕೂಡ ಈಗ ಪೊಲೀಸರಿಗೆ ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ರೆಹಮಾನ್, ಓಕೆ, ಥ್ಯಾಂಕ್ ಯು ಸಹದೇವ್.